ಇದು ಚಿತ್ರದುರ್ಗದ ಭದ್ರಕೋಟೆ. ಸೊ ನಾನು ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಬಂದಿದ್ದೆ, ಎಸ್ಪೆಷಲಿ ಇದನ್ನು ನೋಡೋಕ್ಕಂತ. ಯಾಕಂತಂದರೆ ತುಂಬ ವರ್ಷದಿಂದ ನಾನು ಇಲ್ಲಿ ಬರಬೇಕಂತ ಇಷ್ಟ ಆಯಿತು, ಬಟ್ ಬರೋಕ್ಕಾಗ್ತಿದ್ದಿಲ್ಲ. ಸೊ ಇಲ್ಲಿ ಬರೋಕ್ಕೆ ಹಲವಾರು ಕಾರಣಗಳಿದೆ. ಯಾಕಂತಂದರೆ ನಾನು ಕಲ್ಲು ಪ್ರದೇಶದಲ್ಲಿ ಇರೋದ್ರಿಂದ ಆ್ಯಂಡ್ ಅಲ್ಲಿ ಹಂಪಿ ಎಲ್ಲ ನೋಡಿರೋದ್ರಿಂದ ಈ ಥರ ಒಂದು ಮಾನ್ಯುಮೆಂಟ್ಸ್ ಮತ್ತು ಈ ಫೋರ್ಟ್ನ ನೋಡಬೇಕಂತ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಂದಿದ್ದೆ ಆ್ಯಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ನಾನು ಇಷ್ಟು ವರ್ಷ ಹೆಂಗೆ ಮಿಸ್ ಮಾಡದೇ ಇದ್ದೀರಾ ಅಂತ. ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಅಷ್ಟು ಪೀಸ್ಫುಲ್ ಇದೆ. ಇವಾಗ ಇಷ್ಟು ಪೀಸ್ಫುಲ್ ಇರೋಕ್ಕೆ ಕಾರಣ ಅವಾಗ ಕಟ್ಟಿರೋ ರಾಜರು, ಈ ಕೋಟೆನ ಕಟ್ಟಿರುವ ರೀತಿ, ಇದು ಎಷ್ಟು ಭದ್ರ ಇದೆ ಆ್ಯಂಡ್ ಎಷ್ಟು ಶತ್ರುಗಳಿಂದ ನಮ್ಮ ರಾಜರು ಮತ್ತು ನಮ್ಮ ಜನರನ್ನು ಉಳಿಸಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದು ಬಂದುಬಿಟ್ಟು ಚಿತ್ರದುರ್ಗದ ಭದ್ರಕೋಟೆ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಒಂದು ಹೊಂಡ ಇದೆ ಆ್ಯಂಡ್ ಅದ್ರ ಜೊತೆಗೆ ನಮಗೆಲ್ರಿಗೂ ಗೊತ್ತಿರೋ ಥರ ಒನಕೆ ಓಬವ್ವನ ಕಿಂಡಿ ಕೂಡ ಇದೆ. ಸೊ ಯಾರಿಗೆ ಗೊತ್ತಿಲ್ಲ ಒನಕೆ ಓಬವ್ವ ಏನು ಮಾಡಿದ್ದಾರೆ, ಅವ್ರ ಕತೆ ಏನು ಅಂತ. ಸೊ ಹೈದ್ರಲ್ಲಿ ಇಲ್ಲಿ ಅಟ್ಯಾಕ್ ಮಾಡಿದಾಗ ಅವ್ರ ಸೋಲ್ಜರ್ನ ಒಂದು ಸಣ್ಣ ಕೇವ್ ಅಥವಾ ಕಿಂಡಿ ಅಂತ ಹೇಳ್ಬೋದು, ಆ ಕಿಂಡಿಯಿಂದ ಬರಬೇಕಾದಾಗೆ ತನ್ನಲ್ಲಿ ಇದ್ದ ಆ ಒನಕೆನ ತಗೊಂಡು ಕೊಂದು ಈ ಜಾಗನ ರಕ್ಷಿಸಿರೋದು ನಮಗೆಲ್ರಿಗೂ ಗೊತ್ತು. ಸೊ ಅದರಿಂದ ಅಷ್ಟು ಫೇಮಸ್ ಆಗಿರೋದ್ರಿಂದ ನಾವು ಇವಾಗ ಮಾತಾಡ್ತೀವಿ ವುಮೆನ್ ಎಂಪವರ್ಮೆಂಟ್ ಅಂತ. ಬಟ್ ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಯಾವ ಗಂಡಕ್ಕಿಂತನೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿರೋದು ನಮಗೆಲ್ರಿಗೂ ಗೊತ್ತಿದೆ. ಸೊ ಎಸ್, ಇದೇ ಥರ ಮುಂದೆ ಇದರಲ್ಲಿ ಏನು ಬರುತ್ತೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಕರ್ನಾಟಕದಲ್ಲಿ ಇರುವ ಮೋಸ್ಟ್ ಲೆಜೆಂಡರಿ ಫೋರ್ಟ್ಸಲ್ಲಿ ಒಂದಾದ ಚಿತ್ರದುರ್ಗ ಫೋರ್ಟ್. ಕಲ್ಲುಗಳ ಮಧ್ಯೆ ಕಟ್ಟಿರುವ ಈ ಕೋಟೆ ಜಸ್ಟ್ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಲ್ಲ, ಇದು ಕರೇಜ್, ವಾರ್ ಸ್ಟ್ರಾಟಜಿ ಮತ್ತು ಸರ್ವೈವಲ್ನ ಸಿಂಬಲ್ ಕೂಡ ಆಗಿತ್ತು. ಈ ಕೋಟೆನ ಕಟ್ಟಕ್ಕೆ ಮೇನ್ಲಿ ಹಾರ್ಡ್ ಗ್ರೆನೈಟ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿರುವ ನ್ಯಾಚುರಲ್ ರಾಕ್ಸ್ನ ಡೈರೆಕ್ಟಾಗಿ ಫೋರ್ಟ್ ಸ್ಟ್ರಕ್ಚರ್ಗೆ ಯೂಸ್ ಮಾಡಿ ವಾಲ್ಸ್, ಪಾತ್ವೇಸ್ ಮತ್ತು ಡಿಫೆನ್ಸ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ಚಿತ್ರದುರ್ಗದ ಕೋಟೆ ತುಂಬ ಸ್ಪೆಷಲ್ ಮಾಡೋದು ಅದರ 7 ಲೇಯರ್ಸ್ ಆಫ್ ಡಿಫೆನ್ಸ್. 7 ಸುತ್ತಿನ ಕೋಟೆ ಅಂತ ಕರೀತಾರೆ. ಒಂದು ಗೇಟ್ ಕ್ರಾಸ್ ಮಾಡಿದರೆ ಇನ್ನೊಂದು ಗೇಟ್ ಬರುತ್ತೆ, ಒಂದು ವಾಲ್ ಮೇಲೆ ಇನ್ನೊಂದು ವಾಲ್ನ ಕಟ್ಟಿದ್ದಾರೆ. ಎನಿಮಿ ಸೋಲ್ಜರ್ಸ್ ಕನ್ಫ್ಯೂಸ್ ಆಗಬೇಕು, ಟಯರ್ಡ್ ಆಗಬೇಕು ಅಂತಲೇ ಈ ಥರ ಡಿಸೈನ್ನ ಅವರು ಮಾಡಿದರು. ಈ ಕೋಟೆ ಒಳಗಡೆ ಬರೀ ಸೈನಿಕರಷ್ಟೇ ಇರ್ತಿರ್ಲಿಲ್ಲ. ಇಲ್ಲಿ ಟೆಂಪಲ್ಸ್ ಇತ್ತು, ಪಾಂಡ್ಸ್ ಇತ್ತು, ವಾಟರ್ ಟ್ಯಾಂಕ್ಸ್, ಹೌಸಸ್, ಸೀಕ್ರೆಟ್ ಪಾತ್ವೇಸ್, ಹೇಳಬೇಕಂತಂದರೆ ಕಂಪ್ಲೀಟ್ ಕಿಂಗ್ಡಮ್ಮೇ ಈ ಫೋರ್ಟ್ ಒಳಗಡೆ ಎಕ್ಸಿಸ್ಟ್ ಆಗಿತ್ತು.
ಆಗಿನ ಕಾಲದಲ್ಲಿ ಕೂಡ ಇಲ್ಲಿ ಅಡ್ವಾನ್ಸ್ಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇತ್ತು. ವಾರ್ಸ್ ಮತ್ತು ಬರಗಾಲದಲ್ಲಿ ಇಲ್ಲಿರೋ ಜನಕ್ಕೆ ಮತ್ತು ಇಲ್ಲಿರೋ ರಾಜರಿಗೆ, ಸೈನಿಕರಿಗೆ ಯಾವುದೇ ಥರದಾದ ತೊಂದರೆ ಆಗಬಾರ್ದು ಅನ್ನೋ ಯೋಚನೆಯಲ್ಲಿ ಇಲ್ಲಿ ರೈನ್ ವಾಟರ್ನ ಹಾರ್ವೆಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ರು. ಸೊ ಕಷ್ಟ ಕಾಲದಲ್ಲಿ ಯೂಸ್ ಆಗುತ್ತೆ ಅಂತ. ಈ ಕೋಟೆನ ಕೇವಲ ಒಬ್ಬ ರಾಜ ಕಟ್ಟಿಲ್ಲ, ಡಿಫ್ರೆಂಟ್ ಡೈನಾಸ್ಟೀಸ್ ಗ್ರ್ಯಾಜುವಲಿ ಡೆವಲಪ್ ಮಾಡಿದ್ರು. ಬಟ್ ಮೇನ್ಲಿ ಈ ಫೋರ್ಟ್ನ ಸ್ಟ್ರಾಂಗ್ ಮಿಲಿಟರಿ ಫೋರ್ಟ್ ಆಗಿ ಕನ್ವರ್ಟ್ ಮಾಡಿರೋದು ಚಿತ್ರದುರ್ಗ ನಾಯಕರು. ನಾನು ಆವಾಗಲೇ ಹೇಳಿರೋ ಥರ ಇಲ್ಲಿ ಒನಕೆ ಓಬವ್ವನ ಕಿಂಡಿ ಇದೆ ಅಂತ ಹೇಳಿದ್ದು. ಸೊ ಆ ಕಿಂಡಿ ಇದೆ. ಆ್ಯಂಡ್ ಇದು ಅಷ್ಟು ಫೇಮಸ್ ಎದಕ್ಕಾಯ್ತು ಅಂತಂದರೆ, ಹೈದರಲ್ಲಿ ಅವನ ಸೋಲ್ಜರ್ಸ್ ಎಲ್ಲರೂ ಅಟ್ಯಾಕ್ ಮಾಡಬೇಕಾದಾಗ ಈ ಫೋರ್ಟ್ನ, ಸೊ ಇಲ್ಲಿ ಒಂದು ಕೇವ್ ಥರ ಒಂದು ಫಾರ್ಮೇಷನ್ ಇತ್ತು. ಇದರಿಂದ ಬರೋಕ್ಕೆ ಟ್ರೈ ಮಾಡಿದಾಗ ಒನಕೆ ಓಬವ್ವ ಈ ಜಾಗದಲ್ಲಿ ನಿಂತು, ಸೊ ಎಷ್ಟು ಜನ ಲೈನಾಗಿ ಬಂದರೂ ಕೂಡ ಅವ್ರು ಎಲ್ಲರನ್ನೂ ಅವಳ ಹತ್ರ ಇದ್ದ ಆ ಒನಕೆ, ಸೊ ನಾವೇನು ಹೇಳ್ತೀವಲ್ಲ ವುಡನ್, ಒಂದು ಲಾಂಗ್ ಹೆವಿ ವುಡನ್ ಸ್ಟಿಕ್ ಟೈಪ್, ಸೊ ಅದನ್ನ ತಗೊಂಡು ಹೊಡೆದು ಇಲ್ಲಿ ಎಳೆದು ಹಾಕಿದ್ದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಇದು ಇಲ್ಲಿಂದ ಒಂದೇ ಸತಿಗೆ 2-3 ಜನ ಬರೋಕ್ಕಾಗ್ತಿದ್ದಿಲ್ಲ. ಸೊ ಆ ಕಾರಣದಿಂದ ಇಲ್ಲಿ ಎಷ್ಟೊಂದು ಜನ ಸೈನಿಕರಿಗೆ ಅದು ಗೊತ್ತೇ ಆಗಲಿಲ್ಲ. ಸೊ ಫಸ್ಟ್ ಬಂದವರಿಗೆಲ್ಲ ಹೊಡೆದು ಸೈಡಿಗೆ ಹೇಳಿದ ತಕ್ಷಣ ಇನ್ನೊಬ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಹಾಗೆ ಮಾಡಿ ಈ ಒನಕೆ ಓಬವ್ವ ನಮ್ಮ ಎಲ್ರಿಗೂ ಗೊತ್ತಾಗೋ ಥರ ಆಯಿತು. ಸೊ ನಾವು ಈ ಜಾಗದಿಂದ ಹೋಗ್ಬೋದು. ಸೊ ಹೋಗಿ ಆ ಕಡೆಯಿಂದ ಬರೋಣ. ಆ್ಯಂಡ್ ಶಿಟ್, ಸೊ ಇವಾಗ ನೀವು ನೋಡ್ತಿದ್ದೀರಲ್ವಾ, ಅಲ್ಲಿ ಬೆಳಕು ಕಾಣಿಸ್ತಿದೆ ಅಲ್ಲ, ಆ ಬೆಳಕಿಂದ ಬರ್ತಾಯಿದ್ರು. ಆ್ಯಂಡ್ ಇನ್ನೊಂದು ಬೇರೆ ಸ್ಪೇಸ್ ಕೂಡ ಇತ್ತೇನೋ, ಸೊ ಅದನ್ನ ಬ್ಲಾಕ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ಬಂದು, ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಕಡೆ ಬರ್ತಾಯಿದ್ರು. ಸೊ ಆ ಕಿಂಡಿಯಿಂದ ಬರ್ತಾಯಿದ್ರು. ಅದನ್ನ ಆ್ಯಕ್ಚುಲಿ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಕ್ಚುಲಿ ಅದು ಒಂದೇ ಕಿಂಡಿ, ಅದನ್ನು ಡಿವೈಡ್ ಮಾಡಿ 3 ಥರ ಮಾಡಿದ್ದಾರೆ. ಅಲ್ಲಿಂದ ಬರ್ತಾಯಿದ್ರು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಹೋಗ್ತಾಯಿದ್ರು. ಸೊ ಚಿತ್ರದುರ್ಗ ನಾಯಕರು, ಇವ್ರನ್ನ ಪಾಳೆಗಾರ್ಸ್ ಅಂತ ಕೂಡ ಕರಿತಾ ಇದ್ರು. ಇವರು ವಿಜಯನಗರ ಎಂಪರ್ಗೆ ತುಂಬ ಬೇಕಾದವರು ಮತ್ತು ತುಂಬ ಲಾಯಲ್ ಆಗಿದ್ರು. ಆಮೇಲೆ ಇಂಡಿಪೆಂಡೆಂಟ್ ರೂಲರ್ಸ್ ಥರ ಈ ಫೋರ್ಟ್ನ ರೂಲ್ ಕೂಡ ಮಾಡ್ತಾ ಇದ್ರು. ಚಿತ್ರದುರ್ಗದ ಹಿಸ್ಟ್ರಿಯಲ್ಲಿ ತುಂಬ ಫೇಮಸ್ ರೂಲರ್ ಅಂದರೆ ಅದು ಮದಕರಿ ನಾಯಕ. ಅವ್ರ ಟೈಮಲ್ಲಿ ಫೋರ್ಟ್ ತುಂಬ ಪವರ್ಫುಲ್ ಆಗಿ ಡೆವಲಪ್ ಆಯಿತು. ಮಿಲಿಟರಿ ಸ್ಟ್ರಾಟಜಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆ ಅವರು ತುಂಬ ಫೇಮಸ್ ಆಗಿದ್ರು. ಒನಕೆ ಓಬವ್ವನ ಸ್ಟೋರಿ ಕೂಡ ಅವರ ಪೀರಿಯಡಲ್ಲೇ ನಡೆದಿದ್ದು. 18th ಸೆಂಚುರಿಯಲ್ಲಿ ಹೈದರಲ್ಲಿ ಈ ಫೋರ್ಟ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸ್ಟ್ರಾಂಗ್ ಡಿಫೆನ್ಸ್ ಇದ್ರೂ ಕೂಡ ಫೈನಲಿ ಫೋರ್ಟ್ ಕ್ಯಾಪ್ಚರ್ ಆಗುತ್ತೆ. ಅದರೊಂದಿಗೆ ಚಿತ್ರದುರ್ಗ ನಾಯಕರ ರೂಲ್ ಕೂಡ ಮುಗಿಯುತ್ತೆ. ಚಾಲುಕ್ಯಾಸ್ ಇಂದ ಸ್ಟಾರ್ಟ್ ಆಗಿ ಹೊಯ್ಸಳಾಸ್, ವಿಜಯನಗರ ಎಂಪೈರ್, ಚಿತ್ರದುರ್ಗ ನಾಯಕರು, ಹೈದರಲ್ಲಿ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು, ಅನೇಕ ರೂಲರ್ಸ್ ಈ ಫೋರ್ಟ್ನ ರೂಲ್ ಮಾಡಿದರು. ಬಟ್ ಇವತ್ತು ಕೂಡ ಚಿತ್ರದುರ್ಗ ಅಂದರೆ ಜನಕ್ಕೆ ನೆನಪಾಗೋದೇ ಮದಕರಿ ನಾಯಕ ಮತ್ತು ಒನಕೆ ಓಬವ್ವ. ಈ ಕೋಟೆಯಲ್ಲಿ ಹಲವಾರು ದೇವಸ್ಥಾನಗಳಿದೆ. ಹಿಡಂಬೇಶ್ವರ ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ, ಏಕನಾಥೇಶ್ವರಿ ದೇವಸ್ಥಾನ, ಪಾಲ್ಗುಣೇಶ್ವರ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ ಮತ್ತು ಆಂಜನೇಯ ಟೆಂಪಲ್ ಇದೆ. ಅದಾದಮೇಲೆ ನಂದಿ ಮಂಟಪ ಕೂಡ ಇದೆ ಇಲ್ಲಿ. ಚಿತ್ರದುರ್ಗ ಕೋಟೆ ಬರೀ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಇಲ್ಲಿರೋ ಪ್ರತಿ ಕಲ್ಲು, ಪ್ರತಿ ದಾರಿ, ಪ್ರತಿ ಗೇಟ್ ಹಿಂದೆ ಒಂದು ಸ್ಟೋರಿ ಇದೆ. ಯುದ್ಧಗಳು ನಡೆದ್ವು, ಜನರು ಸತ್ತೋದ್ರು, ದೇವರಿಗೆ ಪ್ರಾರ್ಥನೆ ಕೂಡ ಮಾಡಿದ್ರು, ಮತ್ತೆ ಈ ಭೂಮಿಗೆ ರಕ್ಷಣೆ ಕೊಡೋಕ್ಕೆ ಜೀವ ಕೂಡ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಇಂದ ಟಾಪ್ ವರ್ಗೂ ವಾಕ್ ಮಾಡ್ತಾ ಬಂದಾಗ ಆನೆಸ್ಟ್ಲಿ ಹಿಸ್ಟ್ರಿನ ಫೀಲ್ ಮಾಡಿರೋ ಥರನೇ ಅನಿಸ್ತು. ಈ ಜೈಂಟ್ ಕಲ್ಲುಗಳ ಮಧ್ಯ ಪಕ್ಕಕ್ಕೆ ನಿಂತಾಗ ಗೊತ್ತಾಯಿತು ನಮ್ಮ ಲೈಫ್ ಪ್ರಾಬ್ಲಮ್ಸ್ ಇಷ್ಟು ಚಿಕ್ಕದಂತ. ಸಾಮ್ರಾಜ್ಯಗಳು ಬಂದವು
ಹೋದ್ವು, ರಾಜರು ಬಂದರು, ಮರೆಯಾದರು, ಆದರೆ ಈ ಕೋಟೆ ಇವತ್ತು ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ಒಂದು ಟ್ರಾವೆಲರ್ ಆಗಿ ನಾನು ಇಲ್ಲಿಂದ ಹೋಗಬಹುದು, ಆದರೆ ಈ ಪ್ಲೇಸ್ ಕೊಟ್ಟ ಫೀಲಿಂಗ್, ಈ ಸೈಲೆನ್ಸ್, ಈ ಹಿಸ್ಟ್ರಿ ತುಂಬ ದಿನ ನೆನಪಿರುತ್ತೆ. ಆ್ಯಂಡ್ ಮೇ ಬಿ ಅದೇ ಚಿತ್ರದುರ್ಗ ಕೋಟೆದ ರಿಯಲ್ ಗ್ರೇಟ್ನೆಸ್. ಸೊ ನಂದು ಇವತ್ತಿನ ದಿನ ಮುಗಿತಾ ಇದೆ ಇಲ್ಲಿಗೆ. ಯಾಕಂತಂದರೆ ಆಲ್ಮೋಸ್ಟ್ ಚಿತ್ರದುರ್ಗ ಫೋರ್ಟ್ ಈ ಚಿತ್ರದುರ್ಗದ ಭದ್ರಕೋಟೆನ ಎಲ್ಲ ನೋಡಿದೆ. ಸೊ ತುಂಬ ಖುಷಿಯಾಯಿತು. ಆ್ಯಂಡ್ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಅದು ತುಂಬ ಇಷ್ಟ ಆಯ್ತು ನನಗೆ. ಸೊ ನಾನೊಂದು ಸಜೆಸ್ಟ್ ಮಾಡೋದೇನಂತಂದರೆ, ಸ್ವಲ್ಪ ಯಾರಾದರೂ ಲೇಝಿ ಇದ್ದರೆ, ತುಂಬ ಫ್ಲೆಕ್ಸಿಬಲ್ ಇಲ್ಲ ಅಂತಂದರೆ ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಬೇಡಿ. ಆ್ಯಂಡ್ ಅದು ಬಿಟ್ಟು ಇನ್ನೆಲ್ಲ ತುಂಬ ಇಷ್ಟ ಆಯಿತು. ಸೊ ಈ ಥರ ಒಂದು ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಯಾಕಂದರೆ ನಾನು ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿರೋದು. ಸೊ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಫೋರ್ಟ್, ಆ್ಯಂಡ್ ಅದು ನಾವು ನೋಡಿಲ್ಲ ಅಂದರೆ ಈ ಲೈಫ್ ಇದು ವೇಸ್ಟ್ ಅನಿಸುತ್ತೆ. ಸೊ ಎಸ್, ಇದು ಎಂಡ್ ಆಫ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.